ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಜಸ್ಟ್ ಎರಡು ದಿನ ಕಿತ್ತೋಯ್ತು ಆ ರೋಡು. ಮೋದಿಗೋಸ್ಕರ ಬರೀ ಸಿಂಗಾರ ಮಾಡಿದ್ರೆ ಹಾಗಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಯಿತು. ಶೇಮ್ BBMP ಈ ಹೊತ್ತಿನ ವಿಶೇಷ. ಹೊಸದಲ್ಲ, ಮತ್ತೆ ರಾಜಧಾನಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್. ಪದೇ ಎಡವಟ್ಟು ಮಾಡಿಕೊಳ್ತಾ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಬೆಂಗಳೂರು ಮಾನ ಹರಾಜಾಯಿತು. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು ಬರ್ತಾರೆ ಎಂದಾಗ ಹಳ್ಳಿಗಳಲ್ಲಿ, ಪ್ರಧಾನಮಂತ್ರಿಗಳು ಬರ್ತಾರೆ ಎಂದಾಗ ಸಿಟಿಗಳಲ್ಲಿ. ಪ್ರಧಾನಮಂತ್ರಿ ಅವರು ಮೊನ್ನೆ ಬಂದರು, 24 ತಾಸು ಬೆಂಗಳೂರು ಮತ್ತು ಮೈಸೂರಲ್ಲಿದ್ದರು. ಬೆಂಗಳೂರಿಗೆ ಬಂದಾಗ ಮೋದಿಯವರು ಬರ್ತಾರೆ ಅಂತಲೇ ತುರಾತುರಿಯಲ್ಲಿ ರಸ್ತೆ ಕಾಮಗಾರಿ ಶುರು ಮಾಡಿದ್ರು. ಗುಂಡಿಗಳಿಗೆ ತೇಪ ಹಾಕಿದ್ರು, ಹೊಸ ಟಾರ್ ಹಾಕಿದ್ರು BBMP ಅವರು. ಪ್ರಧಾನಿ ಬಂದು ಹೋದ್ಮೇಲೆ ಎರಡು ದಿನ 48 ತಾಸು ಕಳೆಯೋಷ್ಟೊತ್ತಿಗೆ ಆ ರಸ್ತೆಗಳೆಲ್ಲ ಕಿತ್ತೋಗ್ತಾ ಇದೆ. ಮೋದಿ ಅವರು ಬಂದಾಗ ಹೊಳಿತಿದ್ದ ರಸ್ತೆ 3 ದಿನಕ್ಕೆ ಹಾಳಾಗೋಯ್ತು. ಸುಮಾರು 6 ಕೋಟಿ. ಈ ಹೊಳೆಯಲ್ಲಿ ಹುಣಸೆಹಣ್ಣು ತೆಗೆಯೋದು ಅಂತಾರಲ್ಲ, ಹಿಂಗೆ ಹಳ್ಳಿ ಕಡೆ ಗಾದೆ ಮಾತು. 6 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂಥ ರಸ್ತೆಗಳು. ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ ಹತ್ರ ಈ ರಸ್ತೆ ಆಗಿತ್ತು, ಕಿತ್ತು ಬರ್ತಾ ಇದೆ ಈಗ ಡಾಂಬರ್. ಎಂತೆಂಥ ಅಡ್ವಾನ್ಸ್ ಟೆಕ್ನಾಲಜಿಗಳಿವೆ. ಅಂಥದ್ರಲ್ಲಿ ಈ ಡಾಂಬರೀಕರಣ ರಸ್ತೆ ಕಿತ್ತು ಹೋಗ್ತಾ ಇದೆ. BBMPಯ ಕಳಪೆ ಕಾಮಗಾರಿಗೆ ಇದು ನಿದರ್ಶನ. ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜ್ಞಾನ ಭಾರತಿ ಕ್ಯಾಂಪಸ್ ರಸ್ತೆಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಎಕ್ಸಾಕ್ಟ್ಲಿ. ಈಗ ತುಂಬಾ ದೊಡ್ಡ ಟೆಕ್ನಾಲಜಿಗಳಿವೆ. ಯಾವುದೇ ಸಂದರ್ಭದಲ್ಲೂ ನೀರು ಬಂದರೂ ಹೇಗೆಲ್ಲ ಅದರ ಗಮ್ಮೇನಿದೆ, ಆ ಟಾರ್ ಹಾಕಬೇಕಾದ್ರೆ ಅದು ಎಷ್ಟು ಚೆನ್ನಾಗಿದ್ರೆ ಹೇಗೆಲ್ಲ ಕೂರುತ್ತೆ, ಎಲ್ಲವೂ ಇದೆ. ಎಕ್ಸೆಪ್ಟ್ ಫ್ಯೂ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಬಿಟ್ಟರೆ. ಆದರೆ ಇಲ್ಲಿ ನೋಡಿದ್ರೆ ಡಾಂಬರೀಕರಣ ಆಯಿತು. ಹಂಗೆ ನೋಡೋಕೆ ಹೋದ್ರೆ ನಿನ್ನೆ ಮೊನೆಯಲ್ಲಿ ಜೋರು ಮಳೆ ಬಂತಪ್ಪ, ಕಿತ್ಕೊಂಡೋಯ್ತು ಬೆಂಗಳೂರು ಪೂರ್ತಿ. ಆ ಥರ ಸೀನೂ ಇಲ್ಲ. ಇಲ್ಲಿ ನೋಡಿದ್ರೆ ಈ ಥರದ ಕಾಮಗಾರಿ. ಆ ಕಾಮಗಾರಿ ಆದಮೇಲೆ 48 ಗಂಟೆಯಲ್ಲಿ ಇಷ್ಟೆಲ್ಲ ಕಾಣಿಸ್ತಾ ಇದೆ. ಇದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಾಗ ಅವರು ಜ್ಞಾನ ಭಾರತಿ, ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜು, ಪುತ್ಥಳಿ ಅನಾವರಣ, ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಆ ರಸ್ತೆಯಲ್ಲಿ ಓಡಾಡಿದ್ರಲ್ಲ, ಆಗ ಆ ಇಡೀ ರಸ್ತೆಗೆ ಹೊಸ ಡಾಂಬರೀಕರಣ ಮಾಡಿದ್ರು. ಆ ಡಾಂಬರೀಕರಣಕ್ಕೆ ಖರ್ಚಾದ ವೆಚ್ಚ 6 ಕೋಟಿ ರೂಪಾಯಿಗಳು. ಈಗ 6 ಕೋಟಿ ರೂಪಾಯಿಗಳು ಹೋಯಿತು ಕತೆ. 2 ದಿನ 48 ಗಂಟೆ. ಅವ್ರು 24 ಗಂಟೆಗೆ ಬಂದರು. ಅದರಲ್ಲೂ ಬೆಂಗಳೂರಲ್ಲಿದ್ದದ್ದು ಒಂದು 7-8 ತಾಸು, ಇಲ್ಲ ಒಂದು 6-7 ತಾಸು. ಅದರಲ್ಲಿ ಈ 6 ಕೋಟಿ ರೂಪಾಯಿ ಕಂಪ್ಲೀಟಾಗಿ ಹೋಮ ಆಯ್ತು. ಈಗ ಹೋಯ್ತು ಕಂಪ್ಲೀಟಾಗಿ. ಆ ಥರದ್ದೇ ಪರಿಸ್ಥಿತಿ. ಎಡಭಾಗದ ದೃಶ್ಯ ನೀವು ನೋಡ್ತಾ ಇದ್ರು. ಸಾರ್ವಜನಿಕ ವಲಯದಲ್ಲಿ ಈಗ BBMPಗೆ ಹಿಡಿಶಾಪ ಆಗ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, BBMPಗೆ. ಯಾಕೆಂದರೆ ಇಮಿಡಿಯೇಟಾಗಿ ಅವ್ರು ಹೋಗ್ತಾರೆ, ಹಬ್ಬ ಸದ್ಯ ಅಟ್ಲೀಸ್ಟ್ ಒಂದು ರೋಡ್ ಚೆನ್ನಾಗಾಯಿತು ಅಂತ ಅನ್ಕೋತಿರ್ಬೇಕಾದ್ರೆ ಈಗ ನೋಡಿದ್ರೆ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಮುಂದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ, ಅದನ್ನು ಹೇಳ್ತೀನಿ ನಾನು. ಇದು ಪರಿಸ್ಥಿತಿ ಬೆಂಗಳೂರಿನ ಜ್ಞಾನ ಭಾರತಿ ರಸ್ತೆ. ಮಾನ ಹರಾಜ್ ದೆಹಲಿಯಲ್ಲೂ ಆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೂ ಕೂಡ ತಲುಪ್ತು ಈ ಕಳಪೆ ರೋಡ್ ಕಾಮಗಾರಿ ಸುದ್ದಿ. ಯಾಕಿಂಗಾಯಿತು, ಏನದು ಅಂತ ಖುದ್ದು ವರದಿ ಕೇಳಿದ್ದಾರೆ ಪ್ರಧಾನಮಂತ್ರಿಗಳ ಸಚಿವಾಲಯ, PMO, ಪ್ರೈಮ್ ಮಿನಿಸ್ಟರ್ ಆಫೀಸ್. ಬ್ರೇಕಿಂಗ್ ನ್ಯೂಸ್. BBMPಗೆ ಈಗ ನಡುಕ. ಅಫ್ಕೋರ್ಸ್ PMO ಕಚೇರಿ ವರದಿ ಕೇಳಿದ್ದಾರಂತೆ, ಕೇಳ್ತಾ ಇದ್ದಾರೀಗ. CM ಕೂಡ ಅಲರ್ಟ್ ಆದರು. BBMPಯಿಂದ ಮತ್ತೆ ಮುಜುಗರಕ್ಕೆ ಒಳಗಾದರು ಮುಖ್ಯಮಂತ್ರಿಗಳು. BBMPಯಿಂದ ಸಮಗ್ರ ವರದಿ ಕೇಳಿದ್ದಾರೆ ಈಗ ಬೊಮ್ಮಾಯಿ ಅವರು. ರಸ್ತೆ ಕಾಮಗಾರಿ ಬಳಿಕ ಮಳೆ ಬಂದಿದ್ದೇ ಕಾರಣ ಅಂತಿದ್ದಾರೆ ಪಾಲಿಕೆಯವರು. ಅಂಥದ್ದೇನು ಕೊಚ್ಕೊಂಡೋಗ ಮಳೆ ಬಂದಿಲ್ಲ ಹಂಗೆ ನೋಡೋಕೆ ಹೋದರೆ. ವರದಿ ತಯಾರಿಸೋದಕ್ಕೆ ಸೂಚನೆ ನೀಡಿದ್ದಾರೆ ಈಗ ಮಂಜುನಾಥ್ ಪ್ರಸಾದ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು. ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು BBMP ಕಮಿಷನರ್. ಕೊಡೋದಕ್ಕೂ ನಕಾರ ಇಲ್ಲ ಅಂತ ಅವರು. ಡಾಂಬರೀಕರಣ ಹಾಕಿದ ನಂತರ ಮಳೆ ಬಂದರೂ ಆ ಡಾಂಬರೀಕರಣ ಚೆನ್ನಾಗಿರುತ್ತೆ, ಟೆಕ್ನಾಲಜಿ ಆಗಿದೆ. ಎಕ್ಸೆಪ್ಟ್ ಆ ಡಾಂಬರೀಕರಣ ಹಾಕ್ತಿರ್ಬೇಕಾದ್ರೆ ಮಳೆ ಬಂದ್ಬಿಟ್ರೆ ಪ್ರಾಬ್ಲಮ್, ಬಿಟ್ಟರು ಅದು ಬಂದ ಮೇಲೆ ಒಂದಷ್ಟು ಗಂಟೆ ಕಳೆದ್ಬಿಟ್ರೆ ಅದೇನೂ ಆಗಬಾರ್ದು ಅಂತ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ, ಮಧ್ಯದಲ್ಲಿ ಇದಾರಲ್ಲ ಇವರು, ಅವರು ಇಂಜಿನಿಯರು,
ಯಾಕೆ ಹಿಂಗಾಯಿತು ಅಂದರೆ ನೆಲದಡಿಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ನೀರು ಲೀಕ್ ಆಗ್ಬಿಟ್ಟಿದೆ ಸರ್, ಅದಂಗಾಯ್ತು ಸರ್ ಅಂತ ಸ್ಪಷ್ಟನೆ ಕೊಟ್ಟರು ಅವ್ರು ಮಧ್ಯ ಕೂತಿರೋರಿಗೆ ಮಾತಾಡ್ತಿರೋರು ಇಂಜಿನಿಯರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ರಸ್ತೆಯಲ್ಲಿ ಹೊಸದಾಗಿ ಮಾಡಿದ ರಸ್ತೆ ಕುಸಿತ ಆಗಿದೆ, ಕಳಪೆ ಕಾಮಗಾರಿಯಾಗಿದೆ ಅಂತ ಮಾಧ್ಯಮದಲ್ಲಿ ಮಾಹಿತಿ ನೀಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಸದರಿ ಮಾಹಿತಿಯಂತೆ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ನೀರಿನ ಕೊಳವೆ ಮತ್ತು ಒಳಚರಂಡಿ ಕೊಳವೆ ರಸ್ತೆ ಕೆಳಭಾಗದಲ್ಲಿರ್ತದೆ. ಅದು ಸೋರಿಕೆ ಉಂಟಾದಾಗ ರಸ್ತೆ ಗುಂಡಿಗಳು ಉಂಟಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲೂ ಅದೇ ರೀತಿಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿರೋದ್ರಿಂದ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ. ಇದು ನೀರಿನ ಸೋರಿಕೆಯಿಂದ ರಸ್ತೆ ಗುಂಡಿಯಾಗಿದೆ. ಅದನ್ನು ಕೂಡಲೇ ಮುಚ್ಚೋದಕ್ಕೆ, ಸೋರಿಕೆಯನ್ನು ನಿಲ್ಲಿಸೋದಕ್ಕೆ ಮತ್ತು ರಸ್ತೆ ಗುಂಡಿ ಮಾಡೋದಕ್ಕೆ ಆದೇಶ ಕೊಟ್ಟಾಗ ಇವತ್ತು ಕಳಪೆ ಕಾಮಗಾರಿ ಆಗಿಲ್ಲ ಸರ್, ಕಣ್ಣು ಕಾಣಿಸ್ತಾ ಇದೆ. ಈಗ ನೀವು ಹೇಳಿಕೆ ಕೊಟ್ಟಿರೋದು ಪ್ರಧಾನಮಂತ್ರಿಗಳ ಕಚೇರಿಗೂ ತಲುಪುತ್ತೆ. ಪ್ರಹ್ಲಾದ್ ಅವರು BBMPಯ ಚೀಫ್ ಇಂಜಿನಿಯರ್, ಮುಖ್ಯ ಅಭಿಯಂತರರು ಹೇಳಿಕೆ ಕೊಟ್ಟಂತಹ ಮಾತು. ಈಗ ಅಲ್ಲಿಂದ ಆನ್ಸರ್ ಕೊಡ್ತಾರೆ, ಈ ಥರದೆಲ್ಲ ಹೇಳಿಕೆಗಳು ಹೆಂಗೆ, ಅದು ಅಷ್ಟರ ಮಟ್ಟಿಗೆ ಟೆಕ್ನಿಕಲಿ ಕರೆಕ್ಟು ಅಂತ. ಇದರ ಮುಂದುವರೆದ ಭಾಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. BBMPಯ 3 ಇಂಜಿನಿಯರ್ಸ್ಗೆ ಇದೀಗ ನೋಟಿಸ್ ಜಾರಿ ಮಾಡಿದ್ದಾರೆ. ಶೋಕಾಸ್ ನೋಟಿಸ್. ಮುಖ್ಯ ಇಂಜಿನಿಯರ್ 3 ದಿನದಲ್ಲಿ ವರದಿ ನೀಡಬೇಕು ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. BBMPಯ 3 ಅಭಿಯಂತರರಿಗೆ ಅಂದ್ರೆ ಇಂಜಿನಿಯರ್ಸ್ಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು. ಮುಖ್ಯ ಅಭಿಯಂತರರು ಅಂದ್ರೆ ಮುಖ್ಯ ಇಂಜಿನಿಯರ್ 3 ದಿನದಲ್ಲಿ ವರದಿ ಕೊಡಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಬಿಕಾಸ್ ಪಕ್ಕಾ ವರದಿ ಕೊಡಬೇಕಲ್ಲ, ಡೆಲ್ಲಿಗೆ ಹೋಗುತ್ತದು PM ಆಫೀಸ್ಗೆ. ಪ್ರಧಾನಮಂತ್ರಿಗಳು ಬರ್ತಾರೆ ಹೋಗ್ತಾರೆ, 48 ಗಂಟೆಯಲ್ಲಿ ಒಂದು ರಸ್ತೆನೇ ಕಂಪ್ಲೀಟ್ ಆಗಿ ಈ ಥರದ ಪರಿಸ್ಥಿತಿ ದುಸ್ಥಿತಿಗೆ ಬಂದ್ಬಿಡುತ್ತೆ ಅಂದರೆ ಯಾಕೆ ಏನು ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮುಜುಗರ, ಬೆಂಗಳೂರು ಮಾನ ಮರ್ಯಾದೆ ಹರಾಜಾಯಿತು. ಈಗ BBMP ಚೀಫ್ ಇಂಜಿನಿಯರ್ ಅಲ್ಲಿರೋ ಇಂಜಿನಿಯರ್ಸ್ಗಳಿಗೆ ಈಗ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಮಧ್ಯದಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ಜನ ಏನಂತಾರೆ, ಯಾಕೆ ಹಿಂಗಾಗಿದೆ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಈ ಥರದ ಟಾರ್ ಹಾಕಿದಾಗ, ಮಳೆ ಬಂದಾಗ ಇದುವರೆಗೆ ಹೇಗೆಲ್ಲ ರಸ್ತೆಗಳು ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಶರಣು, ಇದ್ಯಾವುದಿದು ಹಂಗಾರೆ ಸರಿಯಾದ ಗುಣಮಟ್ಟದ ಡಾಂಬರೀಕರಣ ಮಾಡಿಲ್ಲ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಈಗ ಅದು ತೇಪೆ ಹೆಚ್ಚೋ ಕೆಲಸ ನಡೀತಾ ಇದೆ. ಆದರೆ PM ಆಫೀಸ್ ಕೇಳಿದ ಮೇಲೆ ಇದಕ್ಕೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಉತ್ತರ ಕೊಡಬೇಕು. ಆ ಭಾಗದ ಜನ ಏನಂತಾರೆ, BBMP ಹತ್ರ ಉತ್ತರ ಏನಿದೆ? ಗುಡ್ ಮಾರ್ನಿಂಗ್ ಹರೀಶ್. ಯಾವಾಗಲೂ ಕೂಡ ನಮ್ಮ ನಾಯಕರು ಏನಾದರೂ ಬಂದರೆ ಅಥವಾ PM CM ಏನಾದರೂ ಬಂದರೆ ಅಲ್ಲಿ ರಸ್ತೆಯ ಅಭಿವೃದ್ಧಿ ಕಾರ್ಯ ಕಾಮಗಾರಿ ಮತ್ತು ಹೊಸದಾಗಿ ಡಾಂಬರ್ ಹಾಕುವಂಥದ್ದು ಪ್ರಕ್ರಿಯೆ ಅದು ಸಾಧಾರಣ. ಇದೇ ರೀತಿಯಾಗಿ ಜೂನ್ 20ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಆಗಮಿಸುವಂಥ ಹಾದಿಯುದ್ದಕ್ಕೂ ಕೂಡ ಹೊಸದಾಗಿ ಡಾಂಬರೀಕರಣ ಮಾಡಿದ್ರು. ಅದು ಯಾವ ಮಟ್ಟಿಗೆ ಕಳಪೆ ಕಾಮಗಾರಿ ಇದೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಇದರ ಹಿನ್ನೆಲೆಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಾಲಯದಿಂದನೂ ಕೂಡ ವರದಿ ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅದರ ಹಿನ್ನೆಲೆಯಲ್ಲಿ CM ಅವರು ಕೂಡ BBMPಗೆ ಸೂಚನೆ ನೀಡಿದ್ದಾರೆ, ವರದಿಯನ್ನು ಕೊಡಿ ಅಂತೇಳಿ. ಇದರ ಹಿನ್ನೆಲೆಯಲ್ಲಿ ಹೇಗಿರುತ್ತೆ ಸಬಾರ್ಡಿನೇಟ್ ಅಂದರೆ ಈಗ ಮುಖ್ಯ ಚೀಫ್ ಇಂಜಿನಿಯರ್ ಕೂಡ 3 ಇಂಜಿನಿಯರ್ಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಇರುವಂಥ ಸ್ಥಳ ಇದು. ಆ ಸ್ಥಳದಲ್ಲಿದ್ದೀವಿ. ಜ್ಞಾನ ಭಾರತಿ ಕ್ಯಾಂಪಸ್ನ ಬೇಸ್ ಕ್ಯಾಂಪಸ್ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಿಲ್ಡಿಂಗ್ ಏನಿದೆ ಅದರ ಮುಂಭಾಗದಲ್ಲಿರುವಂಥ ಈ ರಸ್ತೆ ಯುದ್ಧಕ್ಕೆ ಮುಂದಕ್ಕೇನೆ ನರೇಂದ್ರ ಮೋದಿಯವರು ಹಾದಿ ಹೋಗಿದ್ದು. ಆದರೆ ಈ ಭಾಗ ಏನಿದೆ 2 ಬಾರಿ, ಒಂದಲ್ಲ 2 ಬಾರಿ, ಯಾಕಂದರೆ ಮೋದಿಯವರು ಆಗಮನದ ಹಿನ್ನೆಲೆಯಲ್ಲಿ ಭಾಳ ಚೆನ್ನಾಗೇ ಇತ್ತು. ಅದಾದ ಮರುದಿನವೇ ಇಲ್ಲಿ ರಸ್ತೆ ಗುಂಡಿಯಾಗಿ ಮಾರ್ಪಾಟಾಗಿತ್ತು. ಮತ್ತೆ ಆದ ನಂತರ ಮತ್ತೆ ರಸ್ತೆ ಗುಂಡಿ ಬಂತ ಅಂತೇಳಿ ಮತ್ತಿನ್ನೊಂದ್ಸರಿ ಅದನ್ನು ಪ್ಯಾಚಪ್ ಮಾಡುವಂಥ ಕೆಲಸವನ್ನು BBMP ಮಾಡುತ್ತೆ. ಅದಾದ ಮರುದಿನ ಮತ್ತೊಂದು ದಿನಕ್ಕೆ ಮತ್ತೆ ರಸ್ತೆ ಗುಂಡಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ BBMPಯನ್ನ ಕೇಳಿದ್ರೆ ಮುಖ್ಯ ಆಯುಕ್ತರು ಹೇಳೋದು ಮಳೆ ಬಂತು, ಸೊ ಈ ಕಾರಣಕ್ಕಾಗಿ ಎಂಥ ರಸ್ತೆ ಮಾಡಿದ್ರು ಕೂಡ ಡಾಂಬರೀಕರಣ ಹಾಕಿದ್ರು ಕೂಡ ರಸ್ತೆ ಹಾಳಾಗತ್ತೆ, ರಸ್ತೆ ಗುಂಡಿಗಳು ಮಾರ್ಪಾಟಾಗತ್ತೆ ಅಂತ ಹೇಳಿ ಈ ಬಗ್ಗೆ BBMP ಚೀಫ್ ಇಂಜಿನಿಯರ್ ಹೇಳೋದು ಕೆಳಭಾಗದಲ್ಲಿ. ಈಗ ಇಲ್ಲಿ ರಸ್ತೆ ಗುಂಡಿನೂ ಕೂಡ ತೆಗೆದಿದ್ದಾರೆ. ಸೊ ರಸ್ತೆ ಗುಂಡಿ ತೆಗೆದಿರೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಕೆಳಗಡೆ ನೀರಿನ ವಾಟರ್ ಕನೆಕ್ಷನ್, ಪೈಪ್ಲೈನ್ ಕನೆಕ್ಷನ್ ಮತ್ತು
ಚರಂಡಿಯ ಕನೆಕ್ಷನ್ ಪೈಪ್ಲೈನ್ ಕನೆಕ್ಷನ್ ಇದೆ, ಇಲ್ಲಿ ಲೀಕೇಜ್ ಆಗಿರೋ ಕಾರಣಕ್ಕೆ ಇಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಇದು ಹೊರತುಪಡಿಸಿದಂತೆ ಕಾಮಗಾರಿ ಏನು ಕಳಪೆ ಆಗಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು BBMP ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ 3ಗೆ ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮೋದಿಯವರು ರಸ್ತೆಯಲ್ಲಿ ಓಡಾಡಿದ್ದಾರೆ, ಸೊ ಆ ರಸ್ತೆಯಲ್ಲಿ ಒಟ್ಟು 23 ಕೋಟಿ, ಬರೋಬ್ಬರಿ 23 ಕೋಟಿ ಕಾಮಗಾರಿಗೆ ಖರ್ಚು ವೆಚ್ಚವನ್ನು ತೋರಿಸಿದೆ. ಆದರೆ ಕಾಮಗಾರಿ ಯಾವ ಲೆವೆಲ್ಗಿದೆ ಅನ್ನೋದು ಈ ದೃಶ್ಯಗಳನ್ನು ನೋಡ್ತಾ ಹೋದರೆ ಗೊತ್ತಾಗತ್ತೆ ಹರೀಶ್. ಹಂಗೆ ನೋಡಕ್ಕೆ ಹೋದ್ರೆ ಬೆಂಗಳೂರು ದೊಡ್ಡ ಮಳೆಗೆ ಕೊಚ್ಚಿ ಹೋದಂಥ ಸಂದರ್ಭದಲ್ಲೂ ಕೂಡ ಆ ಮಳೆ ಬಂದಿಲ್ಲ. ನಿನ್ನೆ ಅಂತೂ ಮಳೆ ಬಂದಿಲ್ಲ, ಮೊನ್ನೆ ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ. ಬಟ್ ಅದು ದೊಡ್ಡ ರೀಸನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದೇನದು ಮುಖ್ಯ ಇಂಜಿನಿಯರ್ ಮಾತಾಡ್ಬೇಕಾದ್ರೆ ಒಳಚರಂಡಿ ವ್ಯವಸ್ಥೆ, ಅಲ್ಲಿ ಕೆಳಗಡೆಯಿಂದ ನೀರು ಬರ್ತಿದೆ, ಈ ಮೇಲ್ ಟಾರ್ ಹಾಕ್ಬೇಕಾದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಸುಮ್ಮನೆ ಟಾರ್ ಹಾಕ್ಬಿಡ್ತಾರ? ಟೆಕ್ನಾಲಜಿ ಅಷ್ಟೊಂದು ವೀಕ್ ಆಗಿದೆಯಾ ನಮ್ಮ ಹತ್ರ ಆಗಿದ್ರೆ? ಎಸ್, ಎಕ್ಸಾಕ್ಟ್ಲಿ ಹರೀಶ್. ಯಾಕಂದ್ರೆ ರಸ್ತೆಯ ಮೊದಲು ಏನಾದರೂ ಡಾಂಬರೀಕರಣ ಮಾಡಬೇಕಾದ್ರೆ ಅದನ್ನ ದೃಶ್ಯ ಸಹಿತ ತೋರಿಸ್ತೀನಿ. ಡಾಂಬರೀಕರಣ ಮಾಡಬೇಕಾದ್ರೆ ಮೊದಲು ಕ್ರಾಸ್ ಚೆಕ್ ಮಾಡ್ಕೋತಾರೆ, ಎಲ್ಲಾದ್ರೂ ಲೀಕೇಜ್ ಇದೆಯೋ ಇಲ್ಲ ಅಂತ ಹೇಳಿ. ಇಲ್ಲಿ ಯಾವುದು ಕೂಡ ಇಲ್ಲ, ಆತುರವಾಗಿ ಅವಸರವಾಗಿ, ಯಾಕಂದ್ರೆ ಡ್ಯೂರೇಷನ್ ಕಡಿಮೆ ಇರೋ ಕಾರಣಕ್ಕೆ ಅವಸರಕ್ಕೆ ಮೇಲೆ ರಸ್ತೆ ಡಾಂಬರೀಕರಣ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಸಮಸ್ಯೆ ಇರೋದು ಕೂಡ ಕಂಡು ಬರ್ತಾ ಇದೆ. ಕೆಳಗಡೆ ವಾಟರ್ ಕನೆಕ್ಷನ್ ಇದೆ, ವಾಟರ್ ಕನೆಕ್ಷನ್ ಪೈಪ್ ಲೈನ್ ಇರೋದು ಅದನ್ನ ಒಡೆದಾಕಿದ್ದಾರೆ. ಅಲ್ಲಿ ಲೀಕೇಜ್ ಆಗ್ತಿತ್ತು ಅಂತಾನೆ BBMPಯ ಚೀಫ್ ಇಂಜಿನಿಯರ್ ಹೇಳ್ತಾ ಇದ್ದಿದ್ದು. ಸೊ ಈ ಲೀಕೇಜ್ ಆಗ್ತಿರೋಂಥ ನೀರೇನಿದೆ ಮೇಲೆ ಬರ್ತಿರೋದಕ್ಕೆ ಮೇಲ್ಭಾಗದಲ್ಲಿ ನೀವು ಎಷ್ಟೇ ನೀಟಾಗಿ ಡಾಂಬರೀಕರಣ ಮಾಡಿದ್ರು ಕೂಡ ನೀರು ಲೀಕೇಜ್ ಆಗ್ತಾ ಇತ್ತು. ಸೊ ಅದರಿಂದಾಗಿ ರಸ್ತೆ ಗುಂಡಿಗಳಾಗಿ ಮಾರ್ಪಾಟಾಗ್ತಾ ಇತ್ತು. ಅದು ಒಂದೇ ದಿನಕ್ಕೆ ಮಾರ್ಪಾಟಾಗಿದ್ದು ನಿಜವಾಗ್ಲೂ ಕೂಡ ಇರುಸುಮುರುಸಿಗೆ ತಂದಿದೆ. ಈಗಾಗಲೇ ಬೆಂಗಳೂರಲ್ಲಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಸರಿಗಿಲ್ಲ, ರಸ್ತೆಗಳು ಸಮರ್ಪಕವಾಗಿಲ್ಲ ಮತ್ತು ಟ್ರಾಫಿಕ್ ನ ಸಮಸ್ಯೆ ಇದೆ ಅಂತ ಹೇಳಿ ಹಲವರು, ಮೋಹನ್ ದಾಸ್ ಪೈ ಸೇರಿದಂತೆ ಸಾಕಷ್ಟು ಜನನು ಕೂಡ ಟ್ವೀಟ್ ಅನ್ನ ಮಾಡಿ ಬೆಂಗಳೂರಿನ ಮಾನಮರ್ಯಾದೆ ಏನಿದೆ, ನಿಜವಾಗ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅಂತ ಕೂಡ ತೋರಿಸಿದ್ರು. ಈಗ ಮತ್ತೊಮ್ಮೆ ಬೆಂಗಳೂರು, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಬೆಂಗಳೂರಿನ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಇರುಸುಮುರುಸಿಗೆ ಈಡಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶರಣಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಶಿವಸೇನೆ ಸರ್ಕಾರ ಮಹಾಪತನಕ್ಕೆ ಕೌಂಟ್ ಡೌನ್. ಮಹಾರಾಷ್ಟ್ರ, ಅಸ್ಸಾಂ, ದೆಹಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಈ ಹೊತ್ತಿನ ವಿಶೇಷ. ಮಹಾ ಸರ್ಕಾರ ರಚನೆಯ ಬಿಜೆಪಿಯ ಪ್ಲಾನ್ ಹೇಗಿದೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಹಾಪತನ ಫಿಕ್ಸಾ? ಕ್ಷಣಕ್ಕೊಂದು ದಿನಕ್ಕೊಂದು ಬದಲಾವಣೆ, ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ರಾಜಕೀಯದ ಹೈಡ್ರಾಮಾ. ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯವೆದ್ದಿದ್ದ ಏಕನಾಥ್ ಶಿಂದೆಯೇ ನಮ್ಮ ನಾಯಕ ಅಂತ 37 ಶಾಸಕರು ಪತ್ರ. ಬ್ರೇಕಿಂಗ್ ನ್ಯೂಸ್. ದಿನ ಕಳೆದಾಗೆ ಬಂಡಾಯ ಎದ್ದಿದ್ದ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 37 ಶಾಸಕರು ಏಕನಾಥ್ ಶಿಂದೆನೇ ನಮ್ಮ ಲೀಡರ್ ಅಂತ ಪತ್ರ ಬರೆದಿದ್ದಾರೆ. ಶಿಂದೆಯೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಪತ್ರ, ಶಾಸಕರ ಸಹಿ ಇರುವಂತ ಪತ್ರ ರಾಜ್ಯಪಾಲರು ಉಪಸಭಾಪತಿಗೆ ಕಳಿಸ್ಕೊಟ್ಟಿದ್ದಾರೆ. ಸಿಎಂ ಉದ್ಧವ್ ಠಾಕ್ರೆ ಅನರ್ಹತೆ ಅಸ್ತ್ರ ಹೂಡಿದ್ದಾರೆ. ಇದೀಗ ಲೆಟರ್ ಬಾಂಬ್ ಹಾಕಿದ್ರು ಅವರು ಅನರ್ಹತೆ ಅಸ್ತ್ರ ಹೂಡಿದ್ರು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಶಿಂದೆ ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ ಅಲ್ಲ ಅನ್ನೋದು 37 ಶಾಸಕರ ಪತ್ರ. ಉಪಸಭಾಪತಿಗೆ ಪತ್ರ ಬರೆದ್ರು ರೆಬಲ್ ಏಕನಾಥ್ ಶಿಂದೆ. ಶಿವಸೇನೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ನಾನೇ, ಈ ಬಗ್ಗೆ ದೃಢೀಕರಿಸಬೇಕು ಅಂತ ಉಪಸಭಾಪತಿಗೆ ಏಕನಾಥ್ ಶಿಂದೆ ಪತ್ರ ಬರೆದಿದ್ದಾರೆ. ಭರತ್ ಶೆಟ್ ಗೋಗ್ವಾಲೆ ಅವರನ್ನ ಮುಖ್ಯ ಸಚೇತಕರಾಗಿ ನೇಮಿಸಿ, ಶಿವಸೇನೆ ಪಕ್ಷದ ಮುಖ್ಯ ಸಚೇತಕರಾಗಿ ನೇಮಿಸಿ ಅಂತ ಪತ್ರ ಬರೆದಿದ್ದಾರೆ. ಏಕನಾಥ್ ಶಿಂದೆ ಪತ್ರದಿಂದ ಮತ್ತಷ್ಟು ಕೆಂಡಾಮಂಡಲಾದರು ಸಿಎಂ ಉದ್ಧವ್ ಠಾಕ್ರೆ. ಈಗ ಬಿಕಾಸ್ ಅವರೊಂದು ತಂತ್ರ ಮಾಡಿದ್ರೆ ಪ್ರತಿತಂತ್ರವಾಗಿ ಇವರೊಂದು ಅಸ್ತ್ರ ಓಡ್ತಾ ಇದ್ದಾರೆ. ಎಲ್ಲ ಪ್ಲಾನ್ ಮಾಡೇನೆ ಹಿಂಗಾದ್ರೆ ಹಿಂಗೆ ಒಂಥರ ಅಘಾಡಿ ಸರ್ಕಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ತಲುಪ್ತಾ ಕಾಣಿಸ್ತಾ ಇದೆ. 42 ಶಾಸಕರ ಬೆಂಬಲದ ವಿಡಿಯೋ ಅವರು ಹೊರಗೆ ಬಿಟ್ಟರು. ನಾವು ಎಷ್ಟು ಜನ ಇದೀವಿ ನೋಡಿ ಅಂತ ಗುವಾಹಟಿಲಿ ಇದ್ದಾರೆ ಅವರು. ಅಷ್ಟು ಜನ ದಿನಕ್ಕೆ 20, 25, 30, 37, 39, ಈಗ 42 ರೆಬಲ್ ಶಕ್ತಿ ಪ್ರದರ್ಶನ. ಅವರೆಲ್ಲರೂ ಪತ್ರ ಬರೆದ್ರು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಇದೀಗ ಏಕನಾಥ್ ಶಿಂದೆ ಅಂತ ಪತ್ರ ಬರೆದಿದ್ದಾರೆ. ಲೆಟ್ಸಿ ಏನೇನಾಗುತ್ತೆ ಬೆಳವಣಿಗೆ ಕಾದು ನೋಡಬೇಕು. ಹೌದು, ಮಹಾರಾಷ್ಟ್ರದಲ್ಲಿ ರಾಜಕೀಯದ ಹೈಡ್ರಾಮಾ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿ, ಭಾರತೀಯ ಜನತಾ ಪಕ್ಷ ಏನು ಮಾಡ್ತಿದೆ ಅಂದರೆ ದಿಲ್ಲಿ ನ್ಯೂಸ್ ಬರ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಫುಲ್ ಸೈಲೆಂಟ್ ಗೇಮ್. ದೆಹಲಿಯಲ್ಲಿ ಠಿಕಾಣಿ ಹೊಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. ಬ್ರೇಕಿಂಗ್ ನ್ಯೂಸ್.
ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಈ ಥರದ ಬೆಳವಣಿಗೆ ಆಗ್ತಿದ್ದ ಹಾಗೆಯೇ ದೇವೇಂದ್ರ ಫಡ್ನವೀಸ್ ಅವರು ಅವತ್ತೇ ದೆಹಲಿಗೆ ಹೋದರು. ಬಿಜೆಪಿ ನಾಯಕರ ಜೊತೆ ಸರ್ಕಾರ ರಚಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಏಕನಾಥ್ ಶಿಂದೆ ಸಂಪರ್ಕದಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಇದ್ದಾರಂತೆ. ಆ ಗಾಡಿ ಸರ್ಕಾರ ಬೀಳ್ತಾ ಇದ್ದ ಹಾಗೆ ಬಿಜೆಪಿಯ ಮಗದೊಂದು ಗೇಮ್ ಪ್ಲಾನ್ ಕೂಡ ಶುರುವಾಗುತ್ತೆ. ಕಾದು ನೋಡುವ ತಂತ್ರ ಸದ್ಯಕ್ಕೆ ಅಂತ ಅನಿಸ್ತಾ ಇದೆ ಭಾರತೀಯ ಜನತಾ ಪಕ್ಷದವ್ರದ್ದು. ಇದು ದೆಹಲಿಯಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ. ಆಸ್ ಎಕ್ಸ್ಪೆಕ್ಟೆಡ್ ಈ ಥರ ನಡೆದಾಗ ಪ್ರತಿಪಕ್ಷದಲ್ಲಿ ಕೂತಿರೋರು ಯಾರ್ಯಾದರೂ ಅಲರ್ಟ್ ಆಗೇ ಆಗ್ತಾರೆ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಈಗ ಅಲರ್ಟ್ ಆದರು. ಇಮಿಡಿಯೇಟ್ ಆಗಿ ಡೆಲ್ಲಿಗೆ ದೌಡಾಯಿಸಿದ್ರು. ಅಲ್ಲಿ ನೋಡಿ ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಅವ್ರು ಟಚ್ಚಲ್ಲಿದ್ದಾರೆ ಅಂತ. ಇದ್ರ ಬಗ್ಗೆ ಏನಾಗ್ತಿದೆ ದೆಹಲಿಯಲ್ಲಿ ಕೇಳೋಣ. ಮಹಾರಾಷ್ಟ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ನವದೆಹಲಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಪ್ರತಿ ದಿನ ಕಳೆದ ಹಾಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಫೆಂಡ್ ಮಾಡಿಕೊಂಡು ಕಾಪಾಡಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳಲ್ಲೂ ಸೋತಿದ್ದಾರೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಅಥವಾ ಶಿವಸೇನೆಯವರು. ಇವಾಗ ಯಾವ ಹಂತದಲ್ಲಿದೆ ಮತ್ತು ಬಿಜೆಪಿಯ ಪ್ಲಾನ್ ಏನು? ಇನ್ನೂ ಕಾದು ನೋಡುವ ತಂತ್ರನ ಅಥವಾ ಇವರು ಆಕ್ಟಿವ್ ಆಗಿದ್ದಾರೆ, ಈಗ ಮುಂಚೂಣಿಗೆ ಬರ್ತಿದ್ದಾರೆ? ಈಗ ಬಿಜೆಪಿ ಸ್ಕ್ರಿಪ್ಟ್ ಮಾಡಿದೆ, ಆ ಸ್ಕ್ರಿಪ್ಟ್ ಪ್ರಕಾರ ಆಗ್ತಾ ಇದೆ. ಮಾಮೂಲಿ ಅದು ಪ್ರೋಸೆಸ್ ಆಗ್ಬೇಕಲ್ಲ, 1 by 1 ಪ್ರೋಸೆಸ್ ಆಗ್ಬೇಕಲ್ಲ, ಅದು ನಡೀತಿದೆ. ಫಾರ್ ಎಕ್ಸಾಂಪಲ್, ಮೊದಲಿಗೆ ಶಾಸಕರನ್ನ ಸೂರತ್ಗೆ ಕಳಿಸಲಾಯ್ತು, ಅಲ್ಲಿಂದ ಗುವಾಹಟಿಗೆ ಕಳಿಸಲಾಯ್ತು. ಗುವಾಹಟಿಯಲ್ಲಿ ಶಾಸಕರ ಸಂಖ್ಯೆ ಹೆಚ್ಚಾಗೋ ರೀತಿ ನೋಡ್ಕೊಳ್ಳಾಯ್ತು. ಅನಂತರದಲ್ಲಿ ಈಗ ಒಂದು ಪತ್ರವನ್ನ ಬರೆಸಲಾಗಿದೆ ಶಾಸಕರಿಂದ. ಏನು ಅಂತಂದ್ರೆ ಏಕನಾಥ್ ಶಿಂದೆ ಅವರೇ ನಮ್ಮ ನಾಯಕರು ಅನ್ನುವಂತ ಪತ್ರವನ್ನ ಬರೆಸಲಾಗಿದೆ. ನನ್ನ ಪ್ರಕಾರ ಇವತ್ತು ಗವರ್ನರ್ಗೂ ಕೂಡ ಪತ್ರವನ್ನ ಬರೆಸ್ತಾರೆ. ಏನಂತಂದ್ರೆ ಅಲ್ಲಿ ಈಗ ಮೊದಲಿಗೆ ಅವ್ರು ಏನ್ ಕ್ಲೇಮ್ ಮಾಡ್ತಿದ್ದಾರೆ, ಏಕನಾಥ್ ಶಿಂದೆ ಶಾಸಕಾಂಗ ಪಕ್ಷದ ನಾಯಕ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಈ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತ ಏಕನಾಥ್ ಶಿಂದೆಗೆ ಶಾಸಕಾಂಗ ಪಕ್ಷದ ಸಭೆ ಕರೀಲಿಕ್ಕೆ ಅಧಿಕಾರ ಇರುತ್ತೆ. ಅವರು ಸಭೆ ಕರೀತಾರೆ. ಆ ನಂತರದಲ್ಲಿ ಇದು ಶಾಸಕಾಂಗ ಪಕ್ಷದ ಸಭೆಯ ನಿರ್ಣಯ ಅಂತೇಳಿ ನಿರ್ಣಯವನ್ನ ಮಾಡ್ತಾರೆ. ಮಹಾ ವಿಕಾಸ್ ಅಗಾಡಿ ಸರ್ಕಾರಕ್ಕೆ ಕೊಟ್ಟಿರುವಂತಹ ಬೆಂಬಲವನ್ನ ನಾವು ವಾಪಸ್ ಕೊಡ್ಕೊಳ್ತೀವಿ ಅನ್ನುವಂತ ನಿರ್ಧಾರವನ್ನ ಮಾಡ್ತಾರೆ. ಆ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಅದಕ್ಕೆ ಹೇಳಿದ್ದು ಬಿಜೆಪಿಯ ಸ್ಕ್ರಿಪ್ಟ್ ಪ್ರಕಾರ ಎಲ್ಲವೂ ನಡೀತಿದೆ ಅಂತೇಳಿ. ಒಮ್ಮೆ ರಾಜ್ಯಪಾಲರ ಅಂಗಳಕ್ಕೆ ಆ ಪತ್ರ ಹೋಯ್ತು ಅಂತಂದ್ರೆ ರಾಜ್ಯಪಾಲರು ಅಫ್ಕೋರ್ಸ್ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ. ಒಂದು ಏನ್ ಮಾಡ್ಬೇಕು, ಅವ್ರಿಗೇನಾದ್ರೂ ಆ ಪತ್ರ ಮನವರಿಕೆ ಆಗದೆ ಇದ್ರೆ ನೀವು ಎಷ್ಟು ಜನ ಇದ್ದೀರಿ ಏನು, ಮತ್ತೆ ನಿಜಕ್ಕೂ ಕೂಡ ನೀವು ಮಹಾ ವಿಕಾಸ್ ಸರ್ಕಾರಕ್ಕೆ, ವಿಕಾಸ್ ಅಗಾಡಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡಿತಿದ್ದೀರಾ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳೋ ದೃಷ್ಟಿಯಿಂದ ಅವರು ನನ್ನ ಮುಂದೆ ಖುದ್ದು ಹಾಜರಾಗಿ ಹೇಳಿ ಅಂತ ಹೇಳ್ಬೋದು. ಅದನ್ನೇ ನಾವು ಪರೇಡ್ ಅಂತ ಹೇಳ್ತೀವಿ. ಸೊ ಆ ರೀತಿ ಪರೇಡ್ ನಡೆಸ್ಬೋದು. ಅಥವಾ ಮುಖ್ಯಮಂತ್ರಿಗೆ ಸರ್ಕಾರದಲ್ಲಿ ಈಗ ಆಗ್ತಿದೆ, ಇಂಥದೊಂದು ಪತ್ರ ನಮ್ಗೆ ಬಂದಿದೆ, ಅದರಿಂದ ನಿಮ್ಗೆ ವಿಶ್ವಾಸ ಮತ ಯಾಚನೆಯನ್ನ ನೀವು ಮಾಡಿ ಬಹುಮತವನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸಿ ಅಂತೇಳಿ ಸೂಚನೆಯನ್ನ ನೀಡಬಹುದು. ಅಲ್ಲೊಂದು ಸಣ್ಣ ತೊಡಕಿದೆ. ಏನಂತಂದ್ರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶಾರಿ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಹಾಗಾಗಿ ಬೇರೆ ರಾಜ್ಯ ಅಂದ್ರೆ ನೆರೆಯ ರಾಜ್ಯದ ಯಾವುದಾದ್ರೂ ರಾಜ್ಯಪಾಲರಿಗೆ ತಾತ್ಕಾಲಿಕವಾಗಿ ಜವಾಬ್ದಾರಿಯನ್ನ ವಹಿಸಿಕೊಡುವಂತ ಅವಕಾಶ ಇದೆ. ಹಾಗೆ ವಹಿಸ್ಕೊಡ್ತಾರೆ. ಅವರು ಈ ಬಹುಮತ ಸಾಬೀತುಪಡಿಸುವ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಅದನ್ನೆಲ್ಲವನ್ನ ನಿರ್ಣಯಿಸ್ತಾರೆ. ಅಂದ್ರೆ ಅವ್ರ ಪತ್ರ ಬರೀತಾರೆ, ಅವರು ಸೂಚನೆ ನೀಡ್ತಾರೆ, ನಂತರದಲ್ಲಿ ಸಾಬೀತಾಯ್ತು ಅಂತೇಳಿ ಅಧಿಕೃತವಾಗಿ ಸಿಎಂ ಅನ್ನ ಘೋಷಿಸ್ತಾರೆ. ಸೊ ಈಗ ಆಗ್ಬೇಕಿದೆ. ಅದಕ್ಕೆ ಇವತ್ತು ನಿನ್ನೆ ಎಲ್ಲ ಏನಾಯ್ತು, ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸ್ಕೊಂಡು ನಿಜಕ್ಕೂ ನಾವು ಶಾಸಕರು ಇಷ್ಟು ಜನ ಇದೀವಿ ಅನ್ನುವಂತ ಸಾಬೀತುಪಡಿಸುವಂತ ಕೆಲಸ ಏಕನಾಥ ಶಿಂದೆ ಬಣದಿಂದ ಆಯ್ತು. ಇನ್ನೊಂದ್ ಕಡೆ ಸಂಜಯ್ ರಾವತ್ ಅವರು ಮೊನ್ನೆಗೂ 3 ದಿವಸ ಹಿಂದಕ್ಕೂ ನಿನ್ನೆ ಆಡಿದ ಮಾತುಗಳಿಗೂ ಬಹಳ ವ್ಯತ್ಯಾಸವು ಕಂಡು ಬಂತು. ಈಗೇನಾಗ್ತಿದೆ, ಅವ್ರಿಗೆ ಪಕ್ಷ ಉಳಿಸ್ಕೊಳ್ಳೋಣ, ಸರ್ಕಾರ ಹೋದ್ರೂ ಪರವಾಗಿಲ್ಲ, ಪಕ್ಷ ಉಳಿಸ್ಕೊಳ್ಳೋಣ ಅನ್ನುವಂತಕ್ಕೆ ಶಿವಸೇನೆ ಬಂದಿದೆ. ಹಾಗಾಗಿ ನೀವೆಲ್ಲ ವಾಪಸ್ ಬನ್ನಿ, ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಕಡಿದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರ್ಥ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಕಡಿದುಕೊಳ್ತೀವಿ ಅಂದ್ರೆ ಅರ್ಥ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಒಂದು ಸಣ್ಣ ಅನುಮಾನ ಬರ್ತಿದೆ, ಇವೆಲ್ಲವೂ ಕೂಡ ಏನೋ ನೀನು ಸತ್ತಂಗ್ ಮಾಡು ನಾನು ಅತ್ತಂಗ್ ಮಾಡ್ತೀನಿ ಅನ್ನುವಂತ ನಾಟಕವೇನೋ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಿದ್ದಾವೆ. ಬಟ್ ಇವತ್ತು ಕೂಡ ಒಂದಷ್ಟು ಈ ಪೊಲಿಟಿಕಲ್ ಡ್ರಾಮಾಗಳನ್ನ ನಾವು ಕಾಣಬಹುದಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ದುಷ್ಕರ್ಮಿಗಳಿಂದ ಬಸವೇಶ್ವರ ಮೂರ್ತಿಗೆ ಅಪಮಾನದ ವಿಚಾರ ಇದು ನಡೆದದ್ದು ಕಲಬುರಗಿಯಲ್ಲಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ನಗರದ ನಡೆದಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್.
ದುಷ್ಕರ್ಮಿಗಳಿಂದ ಬಸವೇಶ್ವರ ಮೂರ್ತಿಗೆ ಅಪಮಾನ ಆಗಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸವಣ್ಣ ಪ್ರತಿಮೆಯ ಮುಖಕ್ಕೆ ಬಟ್ಟೆ ಮುಚ್ಚಿ ಅಪಮಾನ ಮಾಡಿದ್ದಾರೆ. ಯುವಕರನ್ನ ಹಿಡಿದ್ರು, ಧರ್ಮದ ಎಟ್ಟು ಕೊಟ್ಟರು ಸ್ಥಳೀಯರು. 3 ಜನ ಯುವಕರು ಸೇರಿ ಈ ಕೃತ್ಯ ಎಸಗಿರೋ ಆರೋಪ ಮಾಡಿದ್ದಾರೆ. ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಲಭಾಗದಲ್ಲಿ ಒಂದಷ್ಟು ಉದ್ವಿಗ್ನ ವಾತಾವರಣ. ಕಾಂಗ್ರೆಸ್ನಿಂದ ಮತ್ತೊಂದು ವಿಕೆಟ್ ಪತನ. ಇವತ್ತೇ ಎಲ್ಲ ಫೈನಲ್ ಆಗುತ್ತಾ? ಕಾಂಗ್ರೆಸ್ ನಾಯಕರ ಮೇಲೆ ಯಾಕೆ ಅವರಿಗೆ ಕೋಪ? ಸೀತಾರಾಮ್ ರಾಜಕೀಯ ಈ ಹೊತ್ತಿನ ಸ್ಪೆಷಲ್. ಕಾಂಗ್ರೆಸ್ಗೆ ಕೈ ಕೊಡ್ತಾರಾ MR ಸೀತಾರಾಮ್ ಅನ್ನೋ ಪ್ರಶ್ನೆ. ಪರಿಷತ್ ಟಿಕೆಟ್ ಮಿಸ್ ಆದ ಕಾರಣಕ್ಕೆ ಕೈ ಕೊಡ್ತಾರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇವತ್ತೇ MR ಸೀತಾರಾಮ್ ಅವರ ನಡೆ ನಿರ್ಧಾರ ಆಗುತ್ತಂತೆ. ಬ್ರೇಕಿಂಗ್ ನ್ಯೂಸ್. ಪರಿಷತ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅದರ ಮಿಸ್ ಆಯಿತು. ಸಿದ್ದರಾಮಯ್ಯ ಮೂಲಕ ಲಾಬಿ ಮಾಡಿದ್ರು ಕೂಡ ಪರಿಷತ್ ಟಿಕೆಟ್ ಸಿಗಲಿಲ್ಲ. 2024 ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರಂತೆ MR ಸೀತಾರಾಮ್ ಅವರು. ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಮುಂದುವರಿಬೇಕಾ ಅಥವಾ ಬಿಜೆಪಿ ಸೇರಬೇಕಾ? ಇದು ಈಗಿರೋ ಪ್ರಶ್ನೆ ಅವ್ರ ಮುಂದೆ. ಮುಂದಿನ ನಡೆ ಬಗ್ಗೆ ಇವತ್ತು ಆತ್ಮೀಯರು ಮತ್ತು ಆಪ್ತ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹಕ್ಕೆ ಅರಮನೆ ಮೈದಾನದಲ್ಲಿ ಸಭೆ ಕರೆದಿದ್ದಾರೆ MR ಸೀತಾರಾಮ್ ಅವರು. ಇಂದಿನ ಸಭೆ ಬಳಿಕ ಮಹತ್ವದ ತೀರ್ಮಾನವನ್ನು ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು MR ಸೀತಾರಾಮ್ ಅವರ ನಿರ್ಧಾರ ಹೊರಗೆ ಬೀಳೋ ಚಾನ್ಸಸ್ ಇದೆ. ಬಿಕಾಸ್ ಅವ್ರು ಏನು ಅನ್ಕೊಂಡಿದ್ರು ಅದು ಆಗ್ತಿಲ್ಲ. ಈಗ ದೊಡ್ಡ ದೊಡ್ಡ ನಾಯಕರಿಂದ ಇನ್ಫ್ಲೂಯೆನ್ಸ್ ಮಾಡಿಸಿದ್ರು, ಅದು ವರ್ಕ್ ಆಗಿಲ್ಲ. ಸೊ ವಾಟ್ ನೆಕ್ಸ್ಟ್? ಹಾಗಾದ್ರೆ ಇಲ್ಲೇ ಇದ್ರೆ ಮತ್ತೇನು ಮುಂದಕ್ಕೆ ಅನ್ನೋದು ಅವ್ರಿಗೆ ಕಾಡ್ತಾ ಇದೆ. BJP ಸೇರ್ಬೇಕಾ, ಇಲ್ಲೇ ಇರಬೇಕಾ, ಮುಂದಿನ ಚುನಾವಣೆ ನಿಲ್ಲಬೇಕಾ, ಎಲ್ಲಿಂದ ನಿಲ್ಲಬೇಕು, ನಂಗೆ ಯಾರು ಸಾಥ್ ಕೊಡ್ತಾರೆ, ಇದೆಲ್ಲ ಕೂಡ ಕ್ವಶನ್ ಇರೋದ್ರಿಂದ ಅವರ ಆತ್ಮೀಯರ ಜೊತೆ ಇವತ್ತು ಅರಮನೆ ಮೈದಾನದಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಮುಗಿಸಿದ ಮೇಲೆ ಅವರೆಲ್ಲ ಏನು ಹೇಳ್ತಾರೆ ಆ ನಿರ್ಧಾರಕ್ಕೆ ಬದ್ಧರಾಗಿ ತಮ್ಮ ನಿಲುವನ್ನು ಪ್ರಕಟ ಮಾಡುವ ಎಲ್ಲ ಸಾಧ್ಯತೆಗಳು ಇವತ್ತಿದೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 Big breaking.